ಗ್ರಾಮೀಣ ಭಾಗದ ರಸ್ತೆಗಳ ಸುಧಾರಣೆಗೆ ಹೆಚ್ಚಿನ ಆದ್ಯತೆ. ಗ್ರಾಮೀಣ ರಸ್ತೆ ನಿರ್ಮಾಣಕ್ಕೆ ಪಣತೊಟ್ಟ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ತಾಲೂಕಿನ ಕೈವಾರದಿಂದ ಹುಳುಗುಮನಹಳ್ಳಿ ರಸ್ತೆಗೆ ಸಂಪರ್ಕ ಹಾಗೂ ಸುಳದೇನಹಳ್ಳಿ ಗ್ರಾಮದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಚಾಲನೆ ನೀಡಿದರು. ಸುಮಾರು 56 ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲಾಗಿರ್ತಕ್ಕಂಥ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಶಾಸ್ತ್ರೋಕ್ತವಾಗಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಈ ರಸ್ತೆ ಕಾಮಗಾರಿಯು ಈಗ ಸಾಕಾರಗೊಳ್ಳಲಾಗುತ್ತಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಬಂದಿದೆ. ಅದೇ ರೀತಿಯಾಗಿ ನಡೆದ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತದೆ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ವಿವಿಧ ಬೇಡಿಕೆಗಳನ್ನು ಸಹ ಆಲಿಸಿ ಅವರಿಗೆ ನೀಡಿರ್ತಕ್ಕಂಥ ಮನವಿಗಳನ್ನು ಸ್ವೀಕರಿಸಿ ಅವರ ಒಂದು ಹಂತವಾಗಿ ಈ ಒಂದು ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿನಾರಾಯಣಪ್ಪ, ಸಂತೆಕಲ್ಲಹಳ್ಳಿ ಮಹೇಶ್, ಶ್ರೀನಿವಾಸ್, ಚಿನ್ನಪ್ಪ, ಬಾಲರಾಜು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮೌಲಾ, ದೇವರಾಜ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಮಗೆ ಗೊತ್ತಿದೆ, ಈಗ ನಾವು ಇಲ್ಲಿ ಕೆಲವು ರಸ್ತೆಗಳು ಬಹಳ ಹದಗೆಟ್ಟಿರ್ತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಮಾಡಿಸಿದ್ದೀವಿ. ಆದರೆ ಇನ್ನ ದೊಡ್ಡ ಮಟ್ಟದಲ್ಲಿ ಇನ್ನ ಕೆಲವು ರಸ್ತೆಗಳ ಕಾಮಗಾರಿ ಆಗಬೇಕಿತ್ತು. ಈಗ ಪ್ರಾರಂಭದಲ್ಲಿ ನಾವು ಇದೇ ಹಿಂದೆ ಹಳೆ ಪಂಚಾಯಿತಿ ಲೆಕ್ಕ ನೋಡಿದಾಗ ಈಗ ಗುಟ್ಟಳ್ಳಿಯಿಂದ ಬರ್ತಕ್ಕಂಥ ರಸ್ತೆ ಅದು ಕಾಮಗಾರಿ ಅಲ್ಲಿ ಅಂತ ನಿಂತೋಗಿತ್ತು. ಅದನ್ನ ನಾವು ಪೂರ್ಣ ಮಾಡಿದ್ವಿ. ಇಲ್ಲಿ ಈ ಕಡೆ ತಡಗವಾರ ಹೊಸಳ್ಳಿಯಿಂದ ಸುಬ್ರಾಯಪೇಟೆಗೆ ಹೋಗಂತ ಅದೊಂದು ಪೀಸ್ ಒಂದು ಪೆಂಡಿಂಗ್ ಇತ್ತು, ಅದನ್ನ ಮಾಡಿಸಿದ್ವಿ. ಇದಾದ ನಂತರ ಇದೇ ಕೈವಾರ ಹೋಬಳಿಯಲ್ಲಿ ನಮ್ಮ ನಾಯಿಂದ್ರಹಳ್ಳಿಯಿಂದ ಹಿಡಿದು ಚಿಕ್ಕಡ್ಗನಹಳ್ಳಿ ಮುಖಾಂತರ ಸುಮಾರು ಬಹಳ ವರ್ಷಗಳಿಂದ ಅದು 15-20 ವರ್ಷಗಳಿಂದ ಅದು ಸಮಸ್ಯೆ ಆಗ್ಬಿಟ್ಟಿತ್ತು. ಅದನ್ನ ಮಾಡಿಸೋದ್ರ ಜೊತೆಗೆ ನೆರಳಿಕಲ್ಗೂ ಅದನ್ನ ಸಂಪರ್ಕ ಮಾಡುವಂಥ ರಸ್ತೆಯನ್ನು ಮಾಡಿಸಿದ್ವಿ. ಈಗ ಆಯ್ದ ಭಾಗದಲ್ಲಿ ಮಡಬಳ್ಳಿಯಿಂದ ಮುತ್ತಿನಹಳ್ಳಿಗೆ ರಸ್ತೆ ಅದು ಮಾಡಿಸಿದ್ವಿ ಸ್ವಲ್ಪ. ಈಗ ನಮಗೆ ಹೊಸಳ್ಳಿಯಿಂದ ಹಿಡಿದು ಅಟ್ಟೂರಿಗೆ ಹೋಗುವಂಥ ರಸ್ತೆ ಮಾಡುವಂಥದ್ದಿದೆ. ಅದನ್ನ ನಾವು ಪ್ರಗತಿ ಪಥ ಯೋಜನೆಯಲ್ಲಿ ಹೋದ ವರ್ಷನೇ ಸೇರಿಸಿದ್ವಿ. ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ಮುಖಾಂತರ ಸುಮಾರು 7,000 ಕೋಟಿ ಸರ್ಕಾರ ತಗೊಂಡು ಮಾಡುವಂಥದ್ದು. ಆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಕ್ರಿಯೆಗೂ ಬಹಳಷ್ಟಿದೆ. ಸುಮಾರು 3-4 ಸತಿ ಬಂದು ಅದನ್ನ ವೀಕ್ಷಣೆ ಮಾಡುವಂಥ ಕೆಲಸ ಆಗಿದೆ. ಇದು ಬಿಟ್ಟು ಅದು ಈಗ ಕೆಲವೇ ದಿನದಲ್ಲಿ ಟೆಂಡರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ನಾನು ಈ ಒಂದು ಹುಳುಗುಮನಹಳ್ಳಿ ರಸ್ತೆಯನ್ನ ಮುಖ್ಯಮಂತ್ರಿಗಳ ಇದು ZP ಇದರಲ್ಲಿ ಮುತ್ತಿನಹಳ್ಳಿಯಿಂದ ಕೃಷ್ಣಾಪುರಕ್ಕೆ ರಸ್ತೆ ಮಾಡಿಸಿದ್ವಿ. ಈಗ ಇದು ಜಿಲ್ಲಾ ಪಂಚಾಯತಿ ಗ್ರಾಂಟ್ ಅಲ್ಲಿ 10 ಕೋಟಿ ರೂಪಾಯಿ ಕೊಟ್ಟಿದ್ರು. ಅದರಲ್ಲಿ ನಾವು ಇದು ಬೇಗ ಆದ್ಯತೆ ಮೇಲೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ನಾವು ಇಂಜಿನಿಯರ್ ಕಳಿಸಿದ್ದೆ. ಆದರೆ ನನಗೆ ಯಾಕೋ ಈ ವಿಚಾರದಲ್ಲಿ ಸಮಾಧಾನ ಇಲ್ಲ. ಇಂಜಿನಿಯರ್ ಯಾಕಂದ್ರೆ ನಾವು ಸಂಪೂರ್ಣವಾಗಿ ಅವರ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಸ್ಥಳೀಯವಾಗಿ ನಮ್ಮ ಮುಖಂಡರನ್ನ ಮಾತಾಡಿ ಎಸ್ಟಿಮೇಟ್ ಮಾಡಿ ಅಂತ ಹೇಳ್ತೀವಿ. ನಾನು ಇವರು 56 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದಾಗ ನಾನು ಒತ್ತಿ ಕೇಳಿದೆ, ಏನಪ್ಪ ಆಗತ್ತಾ ಇದು 56 ಲಕ್ಷಕ್ಕೆ ಆಗತ್ತಾ ಅಂತ ನಾನು ಒತ್ತಿ ಕೇಳಿದೆ. ಇಲ್ಲ ಸರ್ ಆಗತ್ತೆ, ನಾನು ಮಾಡಿದ್ದೀನಿ ಅಂತ. ಆದರೆ ಇಲ್ಲಿ ನೋಡಿದಾಗ ಮುಖಂಡರು ಇರ್ತಕ್ಕಂಥದ್ದು ನೋಡಿದ್ರೆ ಇದು ಅರ್ಧಕ್ಕರ್ಧ ಕಮ್ಮಿ ಮಾಡಿದ್ದಾರೆ. ಈಗ ನಾನು ಮತ್ತೆ ಗಲಾಟೆ ಮಾಡಿ ಈಗ ಇದು ಹೇಳಿದಾಗ ಈಗ ನನಗೆ ತಂದುಕೊಟ್ಟಿದ್ದಾರೆ ಇನ್ನ 48 ಲಕ್ಷ ರೂಪಾಯಿ ಬೇಕು ಈಗೇನು ಅಂತ. ಅವೆಲ್ಲ ಕೆಲವು ಹೆಚ್ಚುವರಿಯಾಗಿ ತಾವು ಹೇಳಿದ್ದೀರಾ, ಏನು ಇಲ್ಲಿ ಸಿಮೆಂಟ್ ಡ್ರೈನ್ ಬೇಕು ಮತ್ತು ಇಲ್ಲಿ ತಗ್ಗು ಪ್ರದೇಶದಲ್ಲಿ ಮೇಲೆತ್ತಬೇಕಾದಂಥ ವಿಚಾರ ಹೇಳಿದ್ದೀರಾ. ಮತ್ತೆ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಮಾಡುವಂಥದ್ದು ಮತ್ತು ಒಂದು ಕಲ್ವರ್ಟ್ ಮಾಡುವಂಥದ್ದು ಇವೆಲ್ಲ ಮಾಡುವಂಥ ಜೊತೆಗೆ ಅಲ್ಲಿ ಕೈವಾರದ ಕೆರೆ ಭಾಗದಲ್ಲಿ ಬ್ಯಾರಿಕೇಡ್ ಮಾಡಬೇಕು, ಏನು ಗಾರ್ಡ್ ಮಾಡಿ ಕ್ರಾಶ್ ಬ್ಯಾರಿಯರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬರೀ ಕಲ್ಲು ಹಾಕಿದ್ರೆ ಕಮ್ಮಿ ಆಗುತ್ತೆ, 5 ಲಕ್ಷ ಆಗುತ್ತೆ. ಆದರೆ ಅಲ್ಯೂಮಿನಿಯಂ ಕ್ರಾಶ್ ಬ್ಯಾರಿಯರ್ ಹಾಕಿದ್ರೆ 15 ಲಕ್ಷ ಎಷ್ಟಾಗುತ್ತೆ ಅಂತ ಬಂದಿದ್ದಾರೆ. ನಾನು ಅಲ್ಯೂಮಿನಿಯಂದೇ ಮಾಡಿಸೋಣ ಅಂತ ಹೇಳ್ತಾ ಇದ್ದೇನೆ. ನಾನು ಅದಕ್ಕೆ ಈಗ ಮತ್ತೆ ಈ ವರ್ಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಸೇರಿಸೋ ಗಮನದಲ್ಲಿ ಇಟ್ಕೊಂಡು ಕೆಲಸ ಅವರು ಗುತ್ತಿಗೆದಾರರಿಗೆ ಈಗ ಒಂದೇ ಸತಿ ಕೆಲಸ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೆಂಡರು ಅದು ಮತ್ತೆ ನಾನು ಈಗ ಹಣ ಕೊಡೋದು ಇವೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಒಂದು ಸತಿ ಮತ್ತೆ ಅದನ್ನು
ಪೆಂಡಿಂಗ್ ಇಟ್ಟರೆ ಮತ್ತೆ ಮಳೆಗಾಲದಲ್ಲಿ ಮತ್ತು ಮಾಡುವಂಥ ಕೆಲಸ ಪೂರ್ಣ ಮಾಡಲಿಲ್ಲ ಅಂದರೆ ಮತ್ತೆ ಅರ್ಧಂಬರ್ಧಾಗಿ ಮತ್ತೆ ಅದು ಹಾಳಾಗುವಂಥ ಕೆಲಸ ಆಗುತ್ತೆ. ಅದರಿಂದ ಈಗ ತಮ್ಮೆಲ್ಲರ ಗ್ರಾಮಸ್ಥರ ಒತ್ತಾಯದಕ್ಕೆ ನಾನು ಈಗ ಅವರಿಗೆ ಗುತ್ತಿಗೆದಾರರಿಗೆ ವಿನಂತಿ ಮಾಡಿದ್ದೇನೆ. ಆಮೇಲೆ ಹಣ ಕೊಟ್ಟ ಮೇಲೆ ಟೆಂಡರ್ ಪ್ರಕ್ರಿಯೆ ಮತ್ತೊಂದು ಮಾಡಿಕೊಂಡು ಅದನ್ನು ಸರ್ ಮಾಡುವಂಥದ್ದು ಮಾಡಬೇಕು. ಯಾಕಂದರೆ ನಾವು ಇದಿಲ್ಲ ಅದನ್ನು ಅದು ಇಲ್ಲಾಂದರೆ ಅದನ್ನು ಬೇರೆ ಅದಕ್ಕೆ ಕೊಟ್ಬಿಡ್ತೀನಿ. ನಾನೆಲ್ಲ ನಿರ್ಮಿತಿ ಕೇಂದ್ರ ಅಥವಾ KRND ಮುಖಾಂತರ ಮಾಡಿಸೋಣ. ಒಟ್ಟಿನಲ್ಲಿ ಅವ್ರ ಕೈಲಿ ಮಾಡಿಸ್ಬೇಡ ಏನ್ರಿ, ಅದು ಹೆಂಗೆ ಮಾಡ್ಬೋದು ಅಂತ ನೋಡೋಣ. ಮತ್ತೆ ಯಾಕಂದರೆ ಅವ್ರ ಪೇಮೆಂಟಿಗೆ ತೊಂದರೆ ಆಗ್ಬಾರ್ದು. ಅದರಿಂದ ಅದನ್ನು ಸೇರಿಸ್ಕೊಂಡು ಮಾಡುವಂಥದ್ದು ಮಾಡೋಣ. ಅದರಿಂದ KG ಪುರ ರೋಡ್ ಅಪ್ ಟು ಬಾರ್ಡರ್ 2,29 ಲಕ್ಷ 2,29 ಲಕ್ಷ ಇದು ಹಾಕ್ಸಿದ್ದೀನಿ. ಇದು ಶುರು ಮಾಡಬೇಕು ಕೆಲಸಗಳು. ಈಗ ಸಮಸ್ಯೆ ಏನಾಗಿದೆ ನಮಗೆ, ಇಷ್ಟೆಲ್ಲ ನಾವು ಮಾಡುವ ಜೊತೆಗೆ ಈಗ ಇದೊಂದು ರೋಡ್ ಹಾಕ್ಸಿದ್ದೀನಿ. ಈಗ ಅದು ಕೂಡ ದೊಡ್ಡದಾಗಿ ಮಾಡ್ತೀವಿ. ಏನು ಈಗ ಕೈವಾರದಿಂದ ಇದಕ್ಕೆ ಹೋಗುವಂಥ ರೋಡ್, ಇಲ್ಲಿಗೆ ಹುಣಸೇನಹಳ್ಳಿ ಕ್ರಾಸ್ಗೆ ಹೋಗುವಂಥ ರೋಡು ನಮ್ಮ ಭಾಗ ನಮ್ಮ ಲಿಮಿಟಲ್ಲಿ, ಅಂದರೆ ನಮ್ಮ ತಾಲೂಕು ಪರಿಮಿತಿಯಲ್ಲಿ 7 ಮೀಟ್ರ್ ಮಾಡ್ತೀವಿ. ಅಗಲ 7 ಮೀಟ್ರ್ ಮಾಡಬೇಕು ಅಂತೇಳಿ ನಾವು ಇದು ಮಾಡಿದ್ದೀವಿ. ಅದೀಗ ಎಸ್ಟಿಮೇಟ್ ಈಗ ಅಪ್ರೂವ್ ಆಗಿದೆ, ನಮಗೆ ಗ್ರಾಂಟ್ ಅಪ್ರೂವ್ ಆಗಿದೆ. ಈಗ ಎಸ್ಟಿಮೇಟ್ ರೆಡಿ ಮಾಡ್ತಾರೆ. ಅದಕ್ಕೊಂದು ಏಜೆನ್ಸಿ ಮಾಡ್ತಾರೆ. ಅದೊಂದು ಏಜೆನ್ಸಿ ಮಾಡಿ ಆಮೇಲೆ ಅದನ್ನು ಟೆಂಡರ್ ಕರೀತಾರೆ. ಅದೊಂದು 4-5 ತಿಂಗಳಾಗುತ್ತೆ ಖಂಡಿತ. ಯಾಕಂದರೆ ಏನು ಸರ್ ಹೇಳಿದ್ರೆ ಬೇಗ ಆಗಿಲ್ಲ ಅಂತ. ಯಾಕಂದರೆ ಈಗ ಮಂಜೂರಾತಿ ಕೊಟ್ಟಿದ್ದಾರೆ ನಮಗೆ ಸುಮಾರು 40 ಕೋಟಿ ರೂಪಾಯಿ ನಮಗೆ SHDಯಲ್ಲಿ ನಮಗೆ ಅನುದಾನ ಮಂಜೂರು ಮಾಡಿದ್ದಾರೆ. ಆ ಕಡೆಯೂ ಭಾಳಷ್ಟು ರಸ್ತೆಗಳು ತೆಗೆದುಕೊಂಡಿದ್ದೀವಿ. ಆದರೆ ಸಮಸ್ಯೆ ನಮ್ಗೆ ಏನಾಗಿದೆ ನೋಡಿ, ಇವತ್ತು ಟೌನಲ್ಲಿ ಎಲ್ಲ ಕಡೆ ರಸ್ತೆಗಳು ಮಂಜೂರು ಮಾಡಿಸಿದ್ವಿ. ಈಗೇನು ಯುದ್ಧ ನಡೀತಾ ಇದೆ, ಇರಾನು ಮತ್ತು ಏನು ಇಸ್ರೇಲ್ ಅಮೆರಿಕ ನಡುವೆ ಏನು ಇವತ್ತು ದೊಡ್ಡ ಯುದ್ಧ ಇವತ್ತು ಸುಮಾರು 2-3 ತಿಂಗಳಿಂದ ನಡೀತಾ ಇದೆ. ಅದರಿಂದ ಇವತ್ತು ಏನಾಗಿದೆ, ಈ ಬೆಲೆಗಳು ಜಾಸ್ತಿ ಆಗಿದೆ. ಈಗ ಏನು ನಮಗೆ ಇದೆಲ್ಲ ಪೆಟ್ರೋಲಿಯಂ ಏನು ನಮ್ಮ ತೈಲದ ಒಂದು ಕಡೆ ಒಂದು ಅಂಶ ಇದೆ. ಕಾರ್ ಇದೆಯಲ್ಲ, ವಿಟಮಿನ್ ಇದೆಯಲ್ಲ, ಇದು ಎಲ್ಲ ಪೆಟ್ರೋಲು ಡೀಸೆಲ್ಲು ಇವೆಲ್ಲ ಆಗಿ ಇನ್ನು ಬೇರೆ ಬೇರೆ ಎಲ್ಲ ಎಳೆದ ಮೇಲೆ ಉಳಿಯುವಂಥದ್ದೇ ಗಟ್ಟಿಯಾಗಿ ಉಳಿಯುವಂಥ ಪದಾರ್ಥನೇ ವಿಟಮಿನ್. ಈಗ ಅದರ ಬೆಲೆ 46,000 ಇದ್ದಿದ್ದು ಸುಮಾರು 96,000ಕ್ಕಿಂತ ಹೆಚ್ಚು 96,000 ಬಿಟ್ಟುವಂಥ ಪರಿಸ್ಥಿತಿ ಆಗಿದೆ. ಈಗ ಮೊನ್ನೆ ಒಂದು 20,000 ಕಮ್ಮಿ ಆಗಿದೆ. ಆದರೆ ಇನ್ನೂ ಕಮ್ಮಿ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ರೆ ಒಂದಕ್ಕೆ ಡಬಲ್ ಆಗಿದೆ. ಈಗ ಇವರೆಲ್ಲ ಟೆಂಡರ್ ಹಿಂದೆ ತಗೊಂಡಿದ್ದಾರೆ. ನಮ್ಮ ಒಂದು ಏನು ನಮ್ಮ ಕಾರ್ಮಿಕರ ಇಲಾಖೆಯಿಂದ ಅದಕ್ಕೆ 10 ಎಕರೆ ಜಾಗ ಅಲ್ಲೇ ಮಡಬಂಡಿಯಲ್ಲಿ ಅಲ್ಲೇ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಏನೇನೆಲ್ಲ ತರಬಹುದು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ. ಆಮೇಲೆ BCM ಹಿಂದುಳಿದ ವರ್ಗಗಳ ವಸತಿ ಶಾಲೆ ನಾನು 2012ರಲ್ಲಿ ಮಂಜೂರು ಮಾಡಿಸಿದ್ದೆ. ಡಿಸೆಂಬರ್ ತಿಂಗಳಲ್ಲಿ ಮಂಜೂರು ಮಾಡಿಸಿದ್ದೆ. 2013ರಲ್ಲಿ ಚುನಾವಣೆಯಲ್ಲಿ ನಾವು ಸೋತ್ಬಿಟ್ವಿ. ನಾನು ಅವಾಗ ದೊಡ್ಡಗಂಜೂರು ಹತ್ರ 10 ಎಕರೆ ಜಾಗ ಕೊಡಬೇಕು ಅಂತ ಒಂದು ಪತ್ರ ಬರೆದು ಎಲ್ಲ ಮಾಡಿದ್ದೀನಿ. ಅದರ ನಂತರ 10 ವರ್ಷ ಏನಾಯಿತು, ಅದು ಕನಿಷ್ಠ ಪ್ರಾರಂಭ ಮಾಡಬೇಕಾಗಿತ್ತು. ವಸತಿ ಶಾಲೆ ಎಲ್ಲಾದರೂ ಖಾಸಗಿ ಜಾಗದಲ್ಲಿ ಪ್ರಾರಂಭ ಆಗಿದ್ದರೆ ಬಿಲ್ಡ್ ಸಿಗುವಂಥ ಅವಕಾಶ ಇತ್ತು. ಆದರೆ ಯಾರು ಅದನ್ನು ಗಮನ ಕೊಡಲಿಲ್ಲ. ಅಲ್ಲೆಲ್ಲೋ ಕುರುಬೂರಲ್ಲಿ ಕೊಟ್ಟರು, ಅದು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರ್ಬಿಟ್ಟಿದೆ. ಆದರೆ ಶಾಲೆನೇ ಪ್ರಾರಂಭ ಆಗಿಲ್ಲ. ನಾನು ಗೆದ್ದ ಮೇಲೆ ತಕ್ಷಣ ನಾನು ಅದು ಯೋಗ್ಯ ಇಲ್ಲ, ಈ ಥರ ಡೀಮ್ಡ್ ಫಾರೆಸ್ಟ್ ಆಗಿದೆ ಅಂತ ಹೇಳಿ ನಾನು ಮತ್ತೆ ಏನು ಹಿಂದೆ ದೊಡ್ಡಗಂಜೂರಲ್ಲಿ ಕೊಡಬೇಕು ಅಂತಿದ್ದ ಜಾಗನೇ ಮತ್ತೆ ಕೊಡಿಸಿದೆ. 10 ಎಕರೆ ಕೊಡಿಸಿದ್ದೀನಿ. ಆದರೆ ಶಾಲೆನೇ ಇಲ್ಲ. ನಾನು 2 ವರ್ಷದಿಂದ ನೀವು ಶುರು ಮಾಡಿ ಬಿಲ್ಡಿಂಗ್ ಅಂದ್ರೆ ಎಲ್ಲಿ ಶುರು ಮಾಡ್ತಾರೆ? ಶಾಲೆನೇ ಶುರುವಾಯ್ತಂದ್ರೆ ಬಿಲ್ಡಿಂಗ್ ಅಲ್ಲಿ ಶುರು ಮಾಡ್ತಾರೆ. ಕಡೆಗೆ ನಂದಿ ಕ್ಯಾಬಿನೆಟ್ ಅಲ್ಲಿ ತರಿಸಿದ್ದಲ್ಲ, ನಂದಿ ಹಿಲ್ಸ್ ಅಲ್ಲಿ ನಡೆದಂತ, ನಂದಿ ಬೆಟ್ಟದಲ್ಲಿ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಲ್ಲೇನೋ ಸ್ವಲ್ಪ ಏನೋ ಸ್ವಲ್ಪ ಇದಾಗಿ ಬೇಡ ಸುಮ್ಮನೆ ಅಂತ ಹೇಳಿದ್ರು. ಈಗ ಮೊನ್ನೆ ಅದಕ್ಕೆ ಅನುಮೋದನೆ ಪಡ್ಕೊಂಡಿದ್ವಿ. ಮೊನ್ನೆ ಈಗ ಹಣಕಾಸು ಇಲಾಖೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ಹಿಂದೆ ಪೆಂಡಿಂಗ್ ಆಗಿದೆ ಅಂತ ಹೇಳಿ ಈಗ ಅವರು ಹಣಕಾಸು ಇಲಾಖೆ ಅವರು ನಮ್ಗೆ ಅನುಮೋದನೆ ಮಾಡಿದ್ದಾರೆ. ಈ ವರ್ಷದಿಂದನೇ ಎಲ್ಲಾದರೂ ಖಾಸಗಿ ಜಾಗದಲ್ಲಿ ವಸತಿ ಶಾಲೆ ಸ್ಟಾರ್ಟ್ ಮಾಡ್ತೀವಿ. ಏನು ಹಿಂದುಳಿದ ವರ್ಗಗಳ ಇಲಾಖೆ ವಸತಿ ಶಾಲೆ ಮಾಡುವಂಥದ್ದು ಮಾಡ್ತೀವಿ. ಅದಾದ ನಂತರ ಜಾಗನೂ ಕೊಟ್ಟಿರೋದ್ರಿಂದ ಅದಕ್ಕೂ ಬಿಲ್ಡಿಂಗು ಈ ವರ್ಷದಲ್ಲೇ ಮಂಜೂರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈಗ ಒಟ್ಟಿನಲ್ಲಿ ಶ್ರಮಿಕರ ಶಾಲೆ ಅದು ಬಜೆಟಲ್ಲೇ ಅನೌನ್ಸ್ ಆಗಿದೆ. ಶ್ರಮಿಕರ ವಸತಿ ಶಾಲೆ ಬಜೆಟಲ್ಲೇ ಘೋಷಣೆ ಆಗಿದೆ. ಅದಕ್ಕೂ ಜಾಗ ಕೊಟ್ಟು ವಿನ್ಯಾಸ ಮಾಡಿ ಟೆಂಡರ್ ಕರೆದು ಅದು ಈ ವರ್ಷದಲ್ಲಿ ಪ್ರಾರಂಭ ಆಗುತ್ತೆ. ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆಗೆ ಅದಕ್ಕೂ ಈ ಸತಿನೇ ಮಂಜೂರು ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಬಿಲ್ಡಿಂಗ್ ಸುಮಾರು 22 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗುತ್ತೆ. ಈ ಥರ ಇವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ನಿರಂತರವಾಗಿ ಇವತ್ತು ಏನೆಲ್ಲ ನಾವು ಈ ಒಂದು ಅವಕಾಶ ಇವತ್ತು ನಮ್ಮ ಸರ್ಕಾರ ಇರೋದ್ರಿಂದ, ಸರ್ಕಾರದ ಒಂದು ಜವಾಬ್ದಾರಿ ಸ್ಥಾನ ಇರೋದ್ರಿಂದ ಹೆಚ್ಚು ಇದಕ್ಕೆ ಆದ್ಯತೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ತಾವು ಕೂಡ ಎಲ್ಲ ರೀತಿಯಲ್ಲಿ ನಾವು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದೀರಾ.
ಸಮಸ್ಯೆ ಏನಂದ್ರೆ ಮುಂದೆ ಹಿಂದೆ ಕೈಗೂ ಕಾಲಿಗೆ ಸಿಗ್ತಾ ಇರುವಂಥ ರೀತಿಯಲ್ಲಿ ಸಿಗದೇ ಇರುವಂಥದ್ದು ಸಮಸ್ಯೆ ಒಂದಿದೆ. ಅದನ್ನು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಗೊತ್ತಿದೆ ಏನೇನು ನಮಗೆ ಒತ್ತಡಗಳು, ಎಲ್ಲೆಲ್ಲಿ ಓಡಾಡಬೇಕು, ಬರಬೇಕು, ಎಲ್ಲೆಲ್ಲಿ ಬೆಳಗ್ಗೆ ಇವತ್ತೊಂದು ಊರಿಗೆ ಹೋಗ್ತೀನಿ, ನಾಳೆ ಇನ್ನೊಂದು ಕಡೆ ಹೋಗ್ಬೇಕು, ಇವೆಲ್ಲ ಸಮಸ್ಯೆಗಳು. ಆದರೂ ನಾನು ಭಾಳಷ್ಟು ಕಾರ್ಯಕ್ರಮಗಳು ಅವ್ರವ್ರು ಬಂದು ಕೇಳಿದಾಗ ಆಗಲ್ಲ ಅಂತ ನಾನು ಅವಾಯ್ಡ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ಊರ ಕಡೆ ತಲೆ ಹಾಕೋಕ್ಕೆ ಆಗಲ್ಲ, ಆ ಪರಿಸ್ಥಿತಿ ಆಗುತ್ತೆ. ಅದರಿಂದ ಇಷ್ಟೆಲ್ಲ ಮಾಡಿದ್ರು ನನಗೆ ನಮ್ಮ ಮುಖಂಡರಿಗೆ ಕೆಲವರಿಗೆ ನಮ್ಗೆ ಸಿಗಲ್ಲ, ಫೋನ್ ಇರ್ತಲ್ಲ, ತಕ್ಷಣ ಒಂದು ಇದೆ. ಆಮೇಲೆ ಈದ್ಗಾದು ಏನು ಈ ಭಾಗದಲ್ಲಿ ಈದ್ಗಾದು ಸಮಸ್ಯೆ ಇತ್ತು. ಅದು ಅಲ್ಲಿ ಯಾರು ರೈತರು ಯಾರು ಉಳ್ತಾ ಇದ್ರು ಅವ್ರನ್ನೂ ಕೂರಿಸಿ ಅವ್ರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ಮಾಡಿ ಅವ್ರಿಗೂ ಒಂದು ಪರಿಹಾರ ಅವ್ರಿಗೂ ಭೂಮಿ ಸಿಗೋ ಹಾಗೆ ಮಾಡಿ ಈಗ ಈದ್ಗಾದು ಕೂಡ ಮೊನ್ನೆ ನಾವು ಮಂಜೂರು ಮಾಡಿಸಿದ್ದೀವಿ ಸರ್ಕಾರದಲ್ಲಿ. ಅದೊಂದು ಸ್ವಲ್ಪ ಆದೇಶದಲ್ಲಿ ಸ್ವಲ್ಪ ತಪ್ಪಿದ್ದರಿಂದ ಅದು ನಾವೇನು ಆದೇಶ ಇತ್ತು ಅದು ಸ್ವಲ್ಪ ಮಾರ್ಪಾಡು ಮಾಡುವಂಥ ಕೆಲಸ ಆಗ್ತಾ ಇದೆ. ಅದು ಕೂಡ ನಾವೇನು ಬಹಳ ದಿನಗಳ ಬೇಡಿಕೆ ಇತ್ತು. ಕೈವಾರದ ಅಲ್ಪಸಂಖ್ಯಾತರು ಎಲ್ಲರೂ ಬಹಳ ಬೇಡಿಕೆ ಇತ್ತು. ನನಗೆ ನೆನಪಿದ್ದಂಗೆ 2012-13ರಿಂದ ಅದು ಸಮಸ್ಯೆ ಇತ್ತು. ಈಗ ಅದನ್ನು ಕೂಡ ಒಂದೇ ಕಡೆ ಕೊಡುವಂಥದ್ದಕ್ಕೆ ನಾವು ಮಾಡಿದ್ದೀವಿ. ಮತ್ತು ಅಲ್ಲಿ ರೈತರ ಸಮಸ್ಯೆ ಕೂಡ ಅವ್ರದ್ದು ಬಗೆಹರಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ದೇವಸ್ಥಾನ ಮತ್ತೆ ಇತರ ಅವತ್ತು ಕೆಳಗಡೆ ಒಂದು ರಸ್ತೆ ಪೂಜೆಗೆ ಬಂದಿದೆ. ಒಂದು ರಸ್ತೆ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ಕಾಲೋನಿ ರಸ್ತೆ ಮತ್ತು ಈ ಮುಖ್ಯ ರಸ್ತೆಗೆ ಅನುದಾನ ಬೇಕು ಅಂತ ಕೇಳಿದ್ರಿ. ಅದೇ ರೀತಿ ದೇವಸ್ಥಾನಕ್ಕೂ ಅನುದಾನ ಬೇಕು ಅಂತ ಗ್ರಾಮಸ್ಥರೆಲ್ಲ ಕೇಳಿದ್ರು. ದೇವಸ್ಥಾನಕ್ಕೂ ನಾವು 10 ಲಕ್ಷ ರೂಪಾಯಿ ನಾವು ಮಂಜೂರು ಮಾಡ್ತಿದ್ದೆ. ಅದೇ ರೀತಿ ಈಗ 75 ಲಕ್ಷ ರೂಪಾಯಿ ಸೂರ್ಯನಹಳ್ಳಿ ಗ್ರಾಮಕ್ಕೆ SCP ಅನುದಾನದಲ್ಲಿ ಮಂಜೂರು ಮಾಡಿಸಿ ಸುಮಾರು 4-5 ತಿಂಗಳಾಯಿತು. ಸೆಂಟ್ರಲ್ ಆಗಿ ನನಗೆ ಬಂದು ಇಲ್ಲಿ ಪೂಜೆ ಮಾಡುವಂಥದ್ದಕ್ಕೆ ಸಮಯ ಸಿಗದೆ ಕಾರಣದಿಂದ ತಡ ಆಯಿತು. ಇವತ್ತು ಬೇಗ ಇದನ್ನ ಕಾಮಗಾರಿ ಶುರು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಬಂದ್ವಿ. ಆದರೂ ಬೆಳಿಗ್ಗೆ ನಾವು ಹುಲ್ಗುಂಗನಹಳ್ಳಿ ಗ್ರಾಮಕ್ಕೆ ಬರೋದಕ್ಕೆ ನನಗೆ ಸ್ವಲ್ಪ ತಡ ಆಯಿತು. ಮತ್ತೆ ನಮ್ಮ ಮುಸ್ಲಿಂ ಬಾಂಧವರದು ರಮಾಜ್ ಇದೆ ಅಂತೇಳಿ ನಾನು ಅದು ಮುಗಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾಕೋ ನೋಡಿದ್ರೆ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ. ಕೆಲವರು ಪಾಪ ಹೋಗೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಅದರಿಂದ ಇವತ್ತು ಏನು ಹಿಂದೆ ಬಂದು ಮಾತು ಹೇಳಿದ್ವಿ, ಇದನ್ನೆಲ್ಲ ಮಾಡ್ತೀವಿ, ಚರಂಡಿ ಮಾಡ್ಕೊಡ್ತೀವಿ, ಇವೆಲ್ಲ ಮಾಡ್ತೀವಿ ಅಂತ ಈಗ ಕಾಮಗಾರಿ ಮಂಜೂರು ಮಾಡ್ತಿದ್ದೀವಿ. ದಯವಿಟ್ಟು ಆ ಕಾಮಗಾರಿಯನ್ನ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಯಾವುದು ತೀರ್ಗಟ್ಟೆ ಇಲ್ಲಪ್ಪ, ರಾಜಕಲ್ಲ ಅತ್ಯಂತ ಬೇರೆ ಬರ್ತಿದ್ದೆ ಇಲ್ಲ. ಆಮೇಲೆ ಕಾಮಗಾರಿ ತೊಂದಿಲ್ಲ ಬಂದಿದೆ. ಓಕೆ, ಅದರಿಂದ ದಯವಿಟ್ಟು ಕಾಮಗಾರಿಯನ್ನ ನೀವೆಲ್ಲ ಏನೋ ಹೆಚ್ಚು ಕಮ್ಮಿ ನಾನು ಗಮನಕ್ಕೆ ತರಬೇಕು. ಕಾಮಗಾರಿ ಗುಣಮಟ್ಟದಿಂದ ಆಗಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ಕೊಟ್ಟಿದ್ದೀನಿ. 75 ಲಕ್ಷ ಒಂದು ಊರಿಗೆ ಕೊಡ್ತಿದ್ದೀನಿ. ಈಗ ವಾಟರ್ ಫಿಲ್ಟ್ರು ನೀರಿನ ಕನೆಕ್ಷನ್ ಒಂದು ಬಾಕಿ ಇದೆ. ನೀರಿನ ಕನೆಕ್ಷನ್ ಆದಮೇಲೆ ನಿಮಗೆ ವಾಟರ್ ಫಿಲ್ಟರ್ ಕೂಡ ಮಾಡಿದ್ದೀವಿ. ಸುಮಾರು 120 ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಕೊಡ್ತಿದ್ದೀನಿ 3 ವರ್ಷದಲ್ಲಿ. ಇನ್ನ ಒಂದು 50-55 ಮಾತ್ರ ಬೇಕಷ್ಟೇ ನಮ್ಮ ತಾಲೂಕಲ್ಲಿ. ಆಮೇಲೆ ಇನ್ನ ಕೆಲವು ಗ್ರಾಮಗಳಲ್ಲಿ ದೊಡ್ಡ ಗ್ರಾಮಗಳಲ್ಲಿ ಕೇಳ್ತಾ ಇದ್ದಾರೆ, ಏನು ಗ್ರಾಮ ದೊಡ್ಡದು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ನೋಡೋಣ. ಮೊದಲು ಈಗ ಉಳಿದಿರ್ತಕ್ಕಂಥ ಗ್ರಾಮಗಳು ಈಗ ಒಂದು 10-15 ಗ್ರಾಮಗಳಿಗೆ ಮಾಡಿಸೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಬಹುಶಃ ಅದಾದ್ಮೇಲೆ ಒಂದು 40 ಉಳಿತದೆ. ಈಗ ಒಂದು 15 ಹಾಕ್ಸ್ತಾ ಇದ್ವಿ, ಇನ್ನೊಂದು 45 ಹಳ್ಳಿ ಉಳಿತದೆ. ಇನ್ನ 2 ವರ್ಷ ಟೈಮ್ ಇದೆ ನಮಗೆ. ಅಷ್ಟರೊಳಗೆ ಆದಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಊರಿಗೂ ಫಿಲ್ಟರ್ ನೀರು ಕೊಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದರಿಂದ ಈ ರೀತಿ ಏನೆಲ್ಲ ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡಿಕೊಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ತಾವು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ. ಅದೇ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ. ನಮ್ಮ ಕೆಲಸ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ. 2 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ಬೇಕು. ನಾವು ನಿಮ್ಮ ಮುಂದೆ ಮತ್ತೆ ನಮಗೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮತ್ತೆ ನಾವು ಕೇಳಬೇಕು. ಆ ಸಂದರ್ಭದಲ್ಲಿ ಈ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು, ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನೋಡಿ ನೀವು ಮತ ಕೊಡಬೇಕು. ಯಾಕಂದ್ರೆ ಇವತ್ತು ಚುನಾವಣೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಏನು ಹಿಂದೆ ಬೈರೇಗೌಡರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇತ್ತು, ನಂತರ ನಾನು ಒಂದು ಅವಧಿ ಇದ್ದೆ, ಅದಾದ್ಮೇಲೆ 2 ಅವಧಿ ಬೇರೆಯವರು ಇದ್ರು. ಅವ್ರ ಅವಧಿಯಲ್ಲಿ ಏನಾದ್ರು ನಿಮ್ಮ ಗ್ರಾಮಕ್ಕೆ ಏನಾದ್ರು ಕೆಲಸ ಆಗಿತ್ತಾ, ಇಲ್ಲ ನಾವು ಬಂದ್ಮೇಲೆ ಎಷ್ಟು ಆಗಿದೆ, ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಯಾರು ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ ನೀವು ಪ್ರೋತ್ಸಾಹ ಕೊಟ್ರೆ ನಾವು ಮತ್ತಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮಗೆ ಬೇರೆ ಬೇಕು ಅನ್ನೋದು ಬೇರೆ ಉದ್ದೇಶಗಳು ಇದ್ದು ಬೇರೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ
ಬೇರೆ ಬೇರೆ ಅಪಪ್ರಚಾರಗಳು, ಸುಳ್ಳು ಪ್ರಚಾರಗಳು ಇವೆಲ್ಲ ಮಾಡುವಂಥವ್ರು ಜಾಸ್ತಿ ಇದ್ದಾರೆ. ರಾಜಕಾರಣ ಏನಾಗಿದೆ ಇವತ್ತು, ಸತ್ಯಕ್ಕೆ ಬೆಲೆ ಇಲ್ಲ. ಬರೀ ಸುಳ್ಳು ಅಪಪ್ರಚಾರಗಳು, ಇಲ್ಲದೆ ಇರ್ತಕ್ಕಂಥ ಮಾತುಗಳು ಹೇಳುವಂಥದ್ದಕ್ಕೆ ಬೆಲೆ ಸಿಗುವಂಥದ್ದಾಗಿದೆ. ಅದರಿಂದ ನಾನು ತಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಬಲ್ಲೆ, ನೀವೆಲ್ಲರಿಗೂ ಕೇಳ್ಕೊಳ್ಬಲ್ಲೆ, ದಯವಿಟ್ಟು ಸುಳ್ಳು ಪ್ರಚಾರಗಳಿಗೆ, ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಯಾರು ನೀವು ಏನು ತಮ್ಮ ಸಮಸ್ಯೆಗಳಿದ್ದಾರೆ ಅದಕ್ಕೆ ಎಲ್ಲ 100% ಎಲ್ಲರೂ ಮಾಡಲಿಕ್ಕೂ ಆಗೋಲ್ಲ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಷ್ಟು ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ. ಅದರಿಂದ ಮತ್ತೊಮ್ಮೆ ತಾವು ಗ್ರಾಮಸ್ಥರಿಗೆಲ್ರಿಗೂ ನಾನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.